ಓಹೋ ನೋಡ್ರಿ ಏನ್ ಶಿಸ್ತು ಅಂದ್ರೆ ಶಿಸ್ತು. ಈರುಳ್ಳಿ, ಟೊಮೊಟೊ, ಹಸಿಮೆಣಸಿನ್ಕಾಯಿ ಹಾಕೊಂತ ಇದೀವಿ. ಟೊಮೊಟೊನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನೀಟಾಗಿ ತೊಳೆದಿದ್ದಾರೆ. ಕಟ್ ಮಾಡೋದಕ್ಕಿಂತ ಈ ತರ ಕಿತ್ತು ಹಾಕಿದ್ರೆ ಇನ್ನೂ ಟೇಸ್ಟ್ ಬರುತ್ತೆ. ಅಮ್ಮ ಎಟ್ಲೊಂದು ಮಾಮ ಟೇಸ್ಟ್ ಓದ್ದಮ್ಮ. ವಿಲೇಜ್ ಕುಕಿಂಗ್ ಅಂತಾನೆ ಹೇಳ್ಬೋದು. ಹುಡುಗರೆಲ್ಲ ಸೇರಿ ನಾನ್ ವೆಜ್ ಮಾಡ್ತಾ ಇದ್ದಾರೆ. ಸೊ ಬನ್ನಿ ಯಾವ ತರ ಮಾಡ್ತಾರೆ ಏನು ಅಂತ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಿಮ್ಗೆ ತೋರಿಸ್ತೀನಿ. ವರ್ಷಕ್ಕೆ ಒಂದ್ಸತಿ ಗಣೇಶನ ಹಬ್ಬ ಆದ್ಮೇಲೆ ಇದು ಪ್ಲಾನ್ ಮಾಡ್ತಾರೆ ಹುಡುಗರು. ಮಾನ್ಮರದ ಹತ್ರ ಬಂದು ಇಲ್ಲಿ ಸೆಟಪ್ ಮಾಡಿದೀವಿ. ಸೊ ಇದು ನೀವು ಈ ತರ ಟ್ರೈ ಮಾಡಿ. ನಮ್ಮ ಹುಡುಗರಂತೂ ಹಂದಿ ಮಟನ್ ಸಾಕಾದಾಗ ಮಾಡ್ತಾರೆ. ನಿಮ್ಗೆ ಮಾಡಿದಾದ್ಮೇಲೆ ಟೇಸ್ಟ್ ಸಮೇತ ನಿಮ್ಗೆ ತೋರಿಸ್ತೀನಿ ನೋಡಿ. ಸೊ ಇದು ಹಂದಿ ಮಟನು, ಕಾಡಂದಿ ಅಲ್ಲ ನಾಡಂದಿ ಸಾಕಿರೋದು. ಸೊ ಮಟನ್ನ ನೀಟಾಗಿ ಚೆನ್ನಾಗಿ ತೊಳ್ಕೊಬೇಕು. ಇಲ್ಲಿದ್ದಾರೆ ನೋಡಿ ನಮ್ಮ ಭಟ್ರು. ಏನ್ ಮಾಮ್ ಅಲ್ಲಿ ಮೈನ್ ಭಟ್ರು ಇಲ್ಲಿದ್ದಾರೆ ಬರತ್ತವರು. ಸೊ ಈ ಮರ ನೋಡ್ಬೋದು, ಮಾವಿನ ಮರ. ತುಂಬ ಹಳೆ ಮರ ಇದು. ಏನಿಲ್ಲ ಅಂದರೂ ಒಂದು 130 ವರ್ಷದ ಹಳೆ ಮರ ಇದು. ಸೊ ಇಲ್ಲಿ ನಮ್ಮ ತೋಟ ಇದೆ. ನಾವು ಚಿಕ್ಕ ಹುಡುಗರಾಗಿನಿಂದ ನೋಡ್ಕೊಂಬಂದಿರೋ ಮರ. ಇಲ್ಲೇ ಎಲ್ಲ ಆಟಾಡ್ತಾ ಇದ್ವಿ, ಮಾವಿನಕಾಯಿ ಎಲ್ಲ ತಿಂತಾ ಇದ್ವಿ. ಪೀಸ್ಫುಲ್ ಆಗಿದೆ ನೋಡಿ. ಸುತ್ತ ಇದೆಲ್ಲ ತೋಟಗಳೇ ಎಲ್ಲ. ಅವಾಗೆಲ್ಲ ತೋಟಗಳು ಮಾಡ್ತಾಯಿದ್ರು. ಇವಾಗೆಲ್ಲ ಸ್ವಲ್ಪ ಎಲ್ಲ ಬಿಟ್ಬಿಟ್ಟಿದ್ದಾರೆ ಎಲ್ಲ. ನೋಡಿ ಎಷ್ಟು ದೊಡ್ಡ ಮರ ಅಂದ್ರೆ ಇದು. ತುಂಬ ಹಳೇ ಮರ. ಎಲ್ಲ ಮಟನ್ ಎಲ್ಲ ತೊಳೆದಿದ್ದಾಯ್ತು. ಮಟನ್ ಎಲ್ಲ ನೋಡಿದ್ದೀರಾ ನೀವು ಎಷ್ಟು ನೀಟಾಗಿ ತೊಳೆದಿದ್ದಾರೆ. ಟೊಮೊಟೊ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಮಟನ್ನು, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕೊತ್ತಂಬರಿ ಸೊಪ್ಪು, ಉಪ್ಪು. ನಾನು ಹೇಳ್ತೀನಿ ಏನೇನು ಹಾಕಬೇಕು ಅಂತ. ನೀವು ಒಂದ್ಸತಿ ಟ್ರೈ ಮಾಡಿ. ಇನ್ ಕೇಸ್ ಯಾರಾದರೂ ಇದೇ ಥರನೇ ಔಟ್ಸೈಡು ಮಾಡೋರು ಫ್ರೆಂಡ್ಸು, ಒಂದ್ಸತಿ ಈ ವಿಡಿಯೋ ನೋಡಿದ್ಮೇಲೆ ಟ್ರೈ ಮಾಡಿ. ಓ ನೋಡ್ರಿ ಏನ್ ಶಿಸ್ತು ಅಂದ್ರೆ ಶಿಸ್ತು. ಇವಾಗ ಬೆಂಕಿ ಹಚ್ಚಿದ್ದಾಯ್ತು. ಹುಡುಗರು ರೆಡಿ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಇದು ಗ್ಯಾಸ್ ಸೆಟಪ್ ಏನಕ್ಕಂದ್ರೆ ಇದು ಒಳಗಡೆ ಇಟ್ಟಿರೋದು ಗಾಳಿ ಹೊಡಿಬಾರ್ದು ಅಂತ. ಗಾಳಿ ಹೊಡೆದ್ರೆ ಸ್ಟವ್ ಆರೋಗುತ್ತೆ. ಎಣ್ಣೆ ಹಾಕೊಳ್ಳಿ, ಎಷ್ಟು ಬೇಕೋ ಅಷ್ಟು ಎಣ್ಣೆ. ಎಣ್ಣೆ ಒಂದು ಸ್ವಲ್ಪ ಕಾಯಬೇಕು. ಈರುಳ್ಳಿ, ಟೊಮೊಟೊ, ಹಸಿಮೆಣಸಿನ್ಕಾಯಿ ಹಾಕೊಂತ ಇದೀವಿ. ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಈರುಳ್ಳಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಒಂಥರ ಬ್ರೌನ್ ಕಲರ್ ಥರ. ಸೊ ಅಲ್ಲಿ ತನಕ ಒಂದು ಸ್ವಲ್ಪ ಬೇಯಿಸ್ಕೋಬೇಕು ಈರುಳ್ಳಿ. ಅವಾಗ ಏನಾಗುತ್ತಂದ್ರೆ ನಿಮಗೆ ಒಂದು ಈರುಳ್ಳಿ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಟೊಮೊಟೊ, ಟೊಮೊಟೊನೂ ಅಷ್ಟೇ. ಟೊಮೊಟೊನೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಟೊಮೊಟೊ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ನಮ್ಮ ಮಾಮು ಕಾರ್ತಿ, ಇಲ್ಲಿ ಭರತ್. ಸೊ ಇಬ್ರು ಸೇರ್ಕೊಂಡು ಮಾಡ್ತಾ ಇರೋದು. ನೋಡೋಣ ಹೆಂಗ್ ಬರುತ್ತೆ ಏನು ಅಂತ. ನಾನು ನಿಮ್ಗೆ ತಿನ್ಬಿಟ್ಟೆ ಹೇಳೋದು. ಸೊ ಇವಾಗ ಚೆನ್ನಾಗಿ ತೊಳೆದಿರೋ ಹಂದಿ ಮಟನ್ನ ಹಾಕೋತಾ ಇದೀವಿ. ಸೊ ಇದು 7 kg ಇದೆ. ಎಷ್ಟು ನೀಟಾಗಿ ತೊಳೆದಿದ್ದಾರೆ ಹುಡುಗ. ಸೊ ಇದನ್ನ ಚೆನ್ನಾಗಿ ಎಲ್ಲ ಬೇಯೋ ಥರ ಚೆನ್ನಾಗಿ ಎಲ್ಲ ತಿರುಗಿಸ್ಕೊಡ್ಬೇಕು. ಇಲ್ಲಾಂದರೆ ಚೆನ್ನಾಗಿ ಬೇಯಲ್ಲ ಅದು. ಹಂದಿ ಮಟನ್ ಅಂತೂ ತುಂಬ ಬೇಯಬೇಕು. ಇಲ್ಲ ಬಟ್ಟೆ ಎಷ್ಟು ಸೊ ಮಟನ್ನು ಚೆನ್ನಾಗಿ ಬೇಯಬೇಕು. ಚೆನ್ನಾಗಿ ಮಟನ್ ಬೇಯ ಥರ ಚೆನ್ನಾಗಿ ತಿರುಗಿಸ್ಕೊಡ್ಬೇಕು. ಸೊ
ಇಲ್ಲಾಂದ್ರೆ ಒಂದೊಂದು ಪೀಸ್ ಬೆಂದಿರುತ್ತೆ, ಒಂದೊಂದು ಪೀಸ್ ಬೆಂದಿರಲ್ಲ, ಹಂಗೆ ತಿರ್ಸ್ಕೊಟ್ಟಿಲ್ಲ ಅಂದರೆ. ಇವಾಗ ಸ್ವಲ್ಪ ಉಪ್ಪು ಹಾಕ್ಕೋಬೇಕು, ಇಲ್ಲಾಂದರೆ ಲಾಸ್ಟಲ್ಲಿ ಉಪ್ಪು ಹಿಡಿಯಲ್ಲ. ಇವಾಗ ಹಾಕ್ಕೊಂಡ್ರೆ ಚೆನ್ನಾಗಿ ಹಿಡಿಯುತ್ತೆ ಎಲ್ಲ ಫುಲ್ಲು. ಮಟನ್ ಬೇಯಬೇಕಾದ್ರೆ ಸ್ವಲ್ಪ ಹಾಕೋ ಮಟನ್ಗೆ ಬರ್ತಾವ. ಮಟನ್ ಉಪ್ಪು ಹಿಡಿಯಲ್ಲ ಹಾಕ್ಬಾರ್ದು, ನನ್ನ ಮಾರ್ಕ್ಸ್ ಜಾಸ್ತಿ ಐತೆ. ಕಲ್ಲುಪ್ಪು ಹಾಕ್ಕೊಂಡ್ರೆ ಬೆಸ್ಟು. ಚೆನ್ನಾಗಿ ಬೆಂದ್ರೆ ನೋಡಿ ಅದೇ ನೀರು ಬಿಡುತ್ತೆ ಫುಲ್ಲು. ಸೊ ನೀರೆಲ್ಲ ಫುಲ್ಲು ಬಿಡಬೇಕು. ಅಲ್ಲಿ ತನಕ ನಾವೇನು ನೀರು ಹಾಕ್ಲೇಬಾರ್ದು. ಸೊ ಎಷ್ಟು ನೀರು ಬಿಟ್ಟಿದೆ ನೋಡಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀವಿ, ಪೆಪ್ಪರ್ ಪೌಡರ್ ಹಾಕ್ಕೊತಾ ಇದ್ದೀವಿ. ಸೊ ಆಚಿದು ಪೆಪ್ಪರ್ ಪೌಡರ್ ಹಾಕ್ಕೊಂಡಿದ್ದೀವಿ. ಪೋರ್ಕ್ ಮಸಾಲ ಹಾಕ್ಕೊತಾ ಇದ್ದೀವಿ. ನೀರು ಹಾಕ್ಕೊತಾ ಇದ್ದೀವಿ. ನೀರನ್ನು ತುಂಬ ಹಾಕ್ಕೊಬಾರ್ದು, ನೋಡ್ಕೊಬೇಕು, ಎಷ್ಟು ಬೇಕೋ ಅಷ್ಟೇ ಹಾಕೋಬೇಕು ನೀರು. ಇವಾಗ ಒಂದೆರಡು ಕುದಿಲಿ ಚೆನ್ನಾಗಿ ಮಟನ್ ಬೇಯಬೇಕು. ಸೊ ಇವಾಗ ಕ್ಲೋಸ್ ಮಾಡ್ತಾ ಇದ್ದೀವಿ. 2 ನಿಮಿಷ ಚೆನ್ನಾಗಿ ಮಟನ್ ಚೆನ್ನಾಗಿ ಕುದಿಬೇಕು, ಬೇಯಬೇಕು, ಆಮೇಲೆ ಮಸಾಲೆ ಹಾಕೋಣ. ಲೊಕೇಶನ್ ಮಾತ್ರ ನೋಡಿ ಹೆಂಗಿದೆ. ಕುದೀತಾ ಇದೆ, ನೀವು ನೋಡ್ತಾ ಇರ್ಬೋದು. ಇವಾಗ ನೋಡ್ತಾ ಇರ್ಬೋದು ನೀವು, ಚೆನ್ನಾಗಿ ಕುದೀತಾ ಇದೆ, ಫುಲ್ಲು ಮಟನ್ ಬಂದಿದೆ. ಏನಿಂದ ಬೇಗ ಅದು ಬೆಟ್ಟಾಗ್ಬಿಡುತ್ತೆ. ಪ್ಲಾಸ್ಟಿಕ್ ಆಮೇಲೆಲ್ಲ ಎತ್ತಾಕ್ತೀವಿ. ನಾವು ನಮಗೆ ಇಲ್ಲ ತಲೆಗೆ 2,000 ಹಾಕ್ಬಿಟ್ಟು ಏನೋ ಉಪ್ಪಿರೋ ಸಾಕ್ರ ಇರೋ ಟೇಸ್ಟ್ ನೋಡೋಣ. ಆಹಾ, ಸ್ವಲ್ಪ ಬೇಯಬೇಕು, ಬೇಯಲಿ, ಚೆನ್ನಾಗಿ ಬೇಯಲಿ. ರೈಸ್ಗಂತೂ ಹಾಕೊಂಬಿಟ್ರೆ ಗ್ರೇವಿ ಸಕ್ಕತ್ತಾಗಿರುತ್ತೆ. ಸೊ ಈ ಥರ ತಿಳ್ಕೊಡ್ತಾ ಇರಬೇಕು, ಇಲ್ಲಾಂದ್ರೆ ತಳ ಹಿಡಿದ್ಬಿಡುತ್ತೆ. ನೋಡಿ ಇಲ್ಲಿ ಬೇಯಿಸ್ತಾ ಇದ್ದೀವಿ, ಇಲ್ಲಿ ಮೇಲೆ ಜೇನಿದೆ. ಅಲ್ಲೈತೆ ನೋಡು, ಅಲ್ಲೈತೆ ನೋಡಿ ಜೇನು ನೋಡಲ್ಲಿ. ಅದೇನೋ ಇದ್ರೆ ಅಷ್ಟೇ ಕತೆ, ನಮ್ಮ ಕತೆ. ನಮ್ಮ ಅಮ್ಮನ. ಸೊ ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀವಿ. ಸೊ ಕಟ್ ಮಾಡೋದಕ್ಕಿಂತ ಈ ಥರ ಕಿತ್ತು ಹಾಕಿದ್ರೆ ಇನ್ನೂ ಟೇಸ್ಟ್ ಬರುತ್ತೆ. ಇದು ದೇಸಿ ಸ್ಟೈಲ್. ಸೊ ಆಗಿದೆ, ಇವಾಗ ತೆಗಿತಾ ಇದ್ದೀವಿ. ಸೊ ಇವಾಗ ರೆಡಿ ಆಗಿದೆ. ಗೊತ್ತಾಗೋದು, ಸ್ಮೆಲ್ಲಲ್ಲೇ ಗೊತ್ತಾಗ್ಬೋದು. ಇವಾಗ ಮಟನ್ ಆಗಿದೆ. ಸೊ ಇವಾಗ ರೈಸ್ ಮಾಡಬೇಕು. ಸೊ ರೈಸ್ ಮಾಡೋದಕ್ಕೆ ಅಕ್ಕಿ ಎಲ್ಲ ತೊಳೆಯೋಕೆ ರೆಡಿ ಮಾಡ್ತಾ ಇದ್ದಾರೆ. ಅಕ್ಕಿನ ಚೆನ್ನಾಗಿ ತೊಳ್ಕೊಬೇಕು. ಸೊ ಇವಾಗ ಅಕ್ಕಿನ ಚೆನ್ನಾಗಿ ತೊಳ್ಕೊಳೋಣ. ಕುಕ್ಕರ್ ಏನಿಲ್ಲ, ಪಾತ್ರೆನಲ್ಲೇ ಇಡೋದು. ಸೊ ಇವಾಗ ಅನ್ನ ಇಟ್ಟಿದ್ದೀವಿ. ರೈಸ್ ಹಾಕಬೇಕು. ರೈಸ್ ಆದಮೇಲೆ ಆಮೇಲೆ ಮಾಡೋಣ. ಸೊ ಒಂದು ಪೀಸು ಟೇಸ್ಟ್ ಮಾಡೋಣ ಬನ್ನಿ. ಇವಾಗ ಹೆಂಗಿದೆ ಮಟನ್ ರೆಡಿ ಇದೆ, ಒಂದು ಪೀಸ್ ಟೇಸ್ಟ್ ಮಾಡೋಣ ಬನ್ನಿ. ಈಗ ಒಂದೇ ಒಂದು ಪೀಸು ಟೇಸ್ಟ್ ನೋಡೋಣ. ಮಸಾಲೆ ಎಲ್ಲ ಸಕ್ಕತ್ತಾಗಿರ್ತೈತೆ.
ಕ್ರೆಡಿಟ್ಸ್ ಎಲ್ಲ ಮಾಮ ಬರತ್ತು ಮಾಮ್ ಸೂಪರ್ ಎಂಗೇಜ್ಮೆಂಟ್ ಆಗಿ ಎಂಗೇಜ್ಮೆಂಟ್ ಆಯಿತು. ಸೊ ಅವ್ರು ಕರೆದಿಲ್ಲ, ನಾನು ಹೋಗಿಲ್ಲ. ಇಲ್ಲಿಂದಲೇ ಕಂಗ್ರ್ಯಾಚುಲೇಷನ್ ಹೇಳ್ಬಿಡ್ತೀವಿ. ಮದುವೆಗಂತೂ ಪಕ್ಕ, ಮದುವೆ ಆದಮೇಲೆ ಇದೊಂದು ಪಾರ್ಟಿ ಪಕ್ಕ ಅವ್ರ ಕಡೆಯಿಂದಾನೆ. ಏನು ಮಾಮ್? ಓಕೆ ಅಂತ ಹೇಳಿ ಮಾಮ. ಓಕೆ ತಾನೇ? ನೀವೇ ಒಂದ್ ಕಡೆ ತರ್ಬೇಕಂತ ಕುದೀತಾ ಇದೆ. ಏ ರೌಂಡ್ ರೌಂಡ್ ಸರ್ಕಲ್ ಸರ್ಕಲ್ ಸರ್ಕಲ್. ಅಷ್ಟೇ ಇದ ಇಲ್ಲಿ ಮೇಕೆಗಳು ಬಂದಿದೆ ಇಲ್ಲಿ. ಸೊ ಇನ್ನೇನು ಅನ್ನ ಆಯ್ತು. ಮಟನ್ಗಿಂತ ಗ್ರೇವಿ ಬಲ ಐತೆ. ಟೇಸ್ಟ್ ನೋಡೋಣ ಹಿಂಗಿದೆ ಅಂದ್ಬಿಟ್ಟು. ರೆಡಿ. ಸೊ ಇವಾಗೆಲ್ಲ ಊಟ ಮಾಡ್ತಾ ಇದ್ದಾರೆ, ಬಡಿಸ್ತಾ ಇದ್ದಾರೆ. ಗ್ರೇವಿ ಹಾಕಿದ್ರ ಮೇಲೆ ಹಾಕಂಗೆ ಮುಂಜಾ ಹೆಂಗೈತೆ? ಸೂಪರ್ ರವಿ ಕಾಬ್ಲಸ್ ಮಾಮ ಎಟ್ಲೊಂದು ಮಾಮ ಟೇಸ್ಟ್ ಓದ್ದಮ್ಮ ಮುಂಜಾ ಬಾ ಅಭಿ ಹೆಂಗೈತೆ? ಟೇಸ್ಟ್ ಹೆಂಗೈತೆ ಹೇಳು ಮಾಮ. ಮಾಮ ಹೆಂಗೈತೆ ಮಾಮ? ಎಮ್ಮಿ ಎಮ್ಮಿ ಇವರೇ ಮಾಡಿರೋದು. ಸೊ ಎಲ್ಲ ಹೆಂಗೈತೆ ಟೇಸ್ಟ್? ಸೊ ಟೇಸ್ಟು ಸೂಪರ್ ಆಗಿದೆಯಂತೆ. ಎಲ್ಲ ಊಟ ಮಾಡ್ತಾ ಇದ್ದಾರೆ. ಫುಲ್ ಖಾಲಿ ಗುರು, ಒಂದೇ ಬ್ಯಾಚು, ನೆಕ್ಸ್ಟ್ ಬ್ಯಾಚ್ ಅನ್ನೋದೇ ಇಲ್ಲ. ಕ್ಲೋಸ್ ಚಾಪ್ಟ್ರು. ಸೂಪರ್ ಆಗಿದೆ ಟೇಸ್ಟ್. ನಾನು ಒಂದೆರಡು ಪೀಸ್ ತಿಂದೆ. ಇವಾಗ ಊಟ ಮಾಡ್ತೀನಿ ಆರಾಮಾಗೆ. ಬನ್ನಿ. ಹಂದಿ ಮಟನ್ ಏನಕ್ಕಂದ್ರೆ ಹೀಟ್ ಆಗಿದ್ರೆ ತುಂಬ ಒಳ್ಳೇದಿದು ಕೋಲ್ಡ್ಗೆ. ಸಾಕಾಗಿದೆ ಟೇಸ್ಟು. ಸೂಪರ್. ಓಕೆ ಸ್ನೇಹಿತರೆ, ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ತರ ಒಂದು ಒಳ್ಳೆ ದೇಸಿ ಫುಡ್ ನಮ್ಮ ಹುಡುಗರ ಕೈಯಲ್ಲಿ ಮಾಡಿಸ್ತೀನಿ. ಓಕೆ ಸ್ನೇಹಿತರೆ, ನೋಡಿದ್ರಲ್ಲ ಇದಿಷ್ಟು ಇವತ್ತಿನ ಹಂದಿ ಮಾಂಸದ ಸ್ಪೆಷಲ್. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.